ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಕ್ಲಾಸ್. ಸೊ ನಾನು ಲಾಸ್ಟ್ ಕ್ಲಾಸ್ನಲ್ಲಿ ನಿಮಗೆ ನೌನ್ ವರ್ಬ್ ಕನ್ಫ್ಯೂಷನ್ಸ್ನ ಕ್ಲಿಯರ್ ಮಾಡಿದ್ದೆ. ಸೊ ಅದೇ ಕ್ಲಾಸ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಆ್ಯಂಡ್ ಇವತ್ತಿನ ಕ್ಲಾಸ್ನಲ್ಲಿ ನಿಮಗೆ ಸೇಮ್ ಸ್ಪೆಲ್ಲಿಂಗ್ ಇರುವಂಥ ನೌನ್ ವರ್ಬ್ಸ್ನ ಹೇಳ್ಕೊಡ್ತಾ ಇದ್ದೀನಿ, ಹೇಗೆ ಕರೆಕ್ಟಾಗಿ ಯೂಸ್ ಮಾಡ್ಕೋಬೇಕು, ಯಾವುವು ಅಂತ. ಸೊ ಈ ವಿಡಿಯೋ ಕೂಡ ತುಂಬ ಇಂಪಾರ್ಟೆಂಟ್, ಎಂಡ್ವರೆಗೂ ನೋಡಿ, ನೋಟ್ಸ್ ಮಾಡ್ಕೊಳ್ಳಿ. ಸೊ ನೀವು ಲಾಸ್ಟ್ ಕ್ಲಾಸ್ ನೋಡಿದರೆ ನಿಮಗೆ ತುಂಬ ಈಸಿ ಆಗುತ್ತೆ. ನೀವು ನೋಡಿಲ್ಲ ಅಂದರೆ ಕ್ಲಾಸ್ ನಂಬರ್ 196 ನೋಡಿ ಆಮೇಲೆ ಇದನ್ನು ನೋಡೋದಕ್ಕೆ ಸ್ಟಾರ್ಟ್ ಮಾಡಿ. ಸೊ ಲಾಸ್ಟ್ ಕ್ಲಾಸ್ನಲ್ಲಿ ನಮಗೆ ಲಿಸ್ಟ್ ಹೇಳ್ಕೊಟ್ಟಿದ್ದೆ ಅಲ್ವಾ, ವರ್ಬ್ಗೆ ಮತ್ತು ನಮ್ಗೆ ಏನು ಡಿಫ್ರೆನ್ಸ್ ಇದೆ, ಹೇಗೆ ಯೂಸ್ ಮಾಡ್ಕೋಬೇಕು, ಸ್ಪೆಲ್ಲಿಂಗ್ನಲ್ಲಿ ಹೇಗೆ ಚೇಂಜಸ್ ಆಗುತ್ತೆ ಅಂತ. ಆ್ಯಂಡ್ ಈ ಲಿಸ್ಟ್ನ ಕೂಡ ನಾನು ನಿಮಗೆ ಹೇಳಿದ್ದೆ. ಆ್ಯಂಡ್ ಇನ್ನೊಂದು ಲಿಸ್ಟ್ ಇದೆ, ಕೆಲವು ವರ್ಬ್ಗಳಿಗೆ ಲೈಕ್ ಡ್ರೈವ್, ಇದಕ್ಕೆ ನೌನ್ ಫಾರ್ಮ್ INGನಲ್ಲಿರುತ್ತೆ. ಡ್ರೈವ್ ಅನ್ನೋದು ವರ್ಬ್, ಡ್ರೈವಿಂಗ್ ಅನ್ನೋದು ನೌನ್ ಆಗಿ ನಾವು ಯೂಸ್ ಮಾಡ್ಕೋಬಹುದು. ಹಾಂ, ಡ್ರೈವ್ ವರ್ಬ್ಗೆ ಡ್ರೈವಿಂಗ್ ಅನ್ನೋಂಥ ING ಫಾರ್ಮ್ ಇದೆ, ಕಂಟಿನ್ಯೂಸ್ ಆ್ಯಕ್ಷನ್ ಹೇಳೋದಕ್ಕೆ. ಎಸ್, ಕರೆಕ್ಟ್. ಅದನ್ನು ನಾವು ಟೆನ್ಸಲ್ಲಿ ಯೂಸ್ ಮಾಡ್ಕೊಳ್ತೀವಿ, ಈಸ್ ಡ್ರೈವಿಂಗ್ ವೆರಿ ಫಾಸ್ಟ್ ಆ ಥರ ಹೇಳೋವಾಗ. ಡ್ರೈವ್ ಅನ್ನೋ ಆ್ಯಕ್ಷನ್ ಬಗ್ಗೆ ನಾವೇನಾದರೂ ಮಾತಾಡಬೇಕು ಅಂದರೆ ಅದರ ING ಫಾರ್ಮ್ನ ನಾವು ನೌನ್ ಆಗಿ ಯೂಸ್ ಮಾಡ್ಕೋಬೋದು. ಡ್ರೈವ್ಗೆ ನೌನ್ ಫಾರ್ಮ್ನಲ್ಲಿ ಬೇರೆ ಸ್ಪೆಲ್ಲಿಂಗ್ ಇಲ್ಲ, ING ಫಾರ್ಮ್ ಇದೆ. ಆ ಥರ ನೋಡಿ, ಕಿಲ್, ಮೀನ್, ಮೀನಿಂಗ್, ಪಾರ್ಕ್, ಪ್ರಿಂಟ್, ರನ್, ಸ್ಮೋಕ್, ಸ್ಪೆಲ್, ಟೀಚ್, ಟ್ರಾವೆಲ್, ಈ ಥರ. ಇನ್ನು ತುಂಬ ದೊಡ್ಡ ಲಿಸ್ಟ್ ಇದೆ. ನಾನು ನಿಮಗೆ ಲಾಸ್ಟ್ ಕ್ಲಾಸ್ನಲ್ಲಿ ಹೇಳಿದ್ನಲ್ಲ, PDF ಫೈಲ್ನ ಡೌನ್ಲೋಡ್ ಮಾಡ್ಕೊಳ್ಳಿ, ಅದರಲ್ಲಿ ನಾನು ನೌನ್ ಮತ್ತು ವರ್ಬ್ ಲಿಸ್ಟ್ ಕೊಟ್ಟಿದ್ದೀನಿ ಅಂತ. ಈ ವಿಡಿಯೋ ಕೆಳಗೂ ಕೊಟ್ಟಿರ್ತೀನಿ, ಡೌನ್ಲೋಡ್ ಮಾಡ್ಕೊಳ್ಳಿ, ಅದರಲ್ಲಿ ನಿಮಗೆ ಇವೆಲ್ಲ ಸಿಗುತ್ತೆ, ರೈಟ್? ಈಗ ನೋಡಿ, ಈ ವರ್ಬ್ಸ್ ಆ್ಯಂಡ್ ನೌನ್ಸ್ನ ಎಕ್ಸಾಂಪಲ್ನ ನಾನು ಹೇಗೆ ಯೂಸ್ ಮಾಡ್ತೀನಿ ಅಂತ. ಕ್ಯಾನ್ ಯು ಸ್ಪೆಲ್ ದ ವರ್ಡ್ ಡೈ? ಅಂದರೆ ಡೈ ಅನ್ನೋ ವರ್ಡ್ನ ಸ್ಪೆಲ್ ಮಾಡ್ತೀಯಾ, ಅಂದರೆ ಡೈ ಅನ್ನೋ ವರ್ಡ್ನ ಸ್ಪೆಲ್ಲಿಂಗ್ ಹೇಳ್ತೀಯಾ ಅಂತ ನಾನು ಕೇಳ್ತಾ ಇದ್ದೀನಿ. ಸೊ ಇಲ್ಲಿ ಸ್ಪೆಲ್ ಅನ್ನೋದು ವರ್ಬ್. ಕ್ಯಾನ್ ಯು ಸ್ಪೆಲ್ ಇಟ್? ಕ್ಯಾನ್ ಯು ಸ್ಪೆಲ್ ದ ವರ್ಡ್ ಡೈ ಅಂತ ನಾನು ಕೇಳ್ತಾ ಇದ್ದೀನಿ. ಸೊ ಈ ಥರ ನೀವು ಯಾರಿಗಾದ್ರೂ ಒಬ್ಬರಿಗೆ ಒಂದು ವರ್ಡ್ನ ಸ್ಪೆಲ್ಲಿಂಗ್ನ ಕೇಳೋದಕ್ಕೆ ಈ ಥರ ಕೇಳ್ಬೋದು ನೀವು. ಸ್ಪೆಲ್ಲಿಂಗ್ ಅನ್ನೋದು ಕೇಳಿರ್ತೀರಲ್ಲ, ನೌನ್ ಫಾರ್ಮ್. ದ ಸ್ಪೆಲ್ಲಿಂಗ್ ಆಫ್ ದಿಸ್ ವರ್ಡ್ ಇಸ್ ರಾಂಗ್. ನೋಡಿ, ಏನು ರಾಂಗ್? ಸ್ಪೆಲ್ಲಿಂಗ್ ಇಸ್ ರಾಂಗ್. ಸ್ಪೆಲ್ಲಿಂಗ್ ಆಫ್ ದಿಸ್ ವರ್ಡ್ ಇಸ್ ರಾಂಗ್. ಇಲ್ಲಿ ನೌನ್ ಆಗಿ ಯೂಸ್ ಆಗ್ತಿದೆ. ವಾಟ್ ಡಸ್ ನಾರ್ಸಿಸಮ್ ಮೀನ್? ಅಂದರೆ ನಾರ್ಸಿಸಮ್ ಅಂತ ಒಂದು ಇಂಗ್ಲೀಷ್ನಲ್ಲಿ ವರ್ಡ್ ಇದೆ. ನಾರ್ಸಿಸಮ್ ಅಂದರೆ ಏನು ಅರ್ಥ ಅಂತ ನಾವು ಕೇಳಬೇಕು. ಆವಾಗ ಮೀನ್ ಅನ್ನೋ ವರ್ಬ್ನ ಯೂಸ್ ಮಾಡ್ಕೊಂಡು ಕೇಳಬೇಕು. ವಾಟ್ ಡಸ್ ಇಟ್ ಮೀನ್ ಅಂದರೆ ಇದರ ಅರ್ಥ ಏನು ಅಂತ ನಾನು ಕೇಳ್ತಾ ಇದ್ದೀನಿ. ಮೀನ್ ಅನ್ನೋದರ ನೌನ್ ಫಾರ್ಮ್ನ ತಗೊಂಡ್ರೆ ಫಾರ್ಮೇಷನ್ ಚೇಂಜ್ ಆಗುತ್ತೆ. ಈ ಥರ ಐ ಡೋಂಟ್ ನೋ ಇಟ್ಸ್ ಮೀನಿಂಗ್. ನೋಡಿ, ಮೀನಿಂಗ್ ಅಂತ ಕೇಳಿರ್ತಿರಲ್ಲ, ಅಂದರೆ ಇದರ ಅರ್ಥ ನನಗೆ ಗೊತ್ತಿಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ಯಾವಾಗಲೂ ING ಫಾರ್ಮ್ನಲ್ಲಿರೋದು ವರ್ಬ್ಗಳೇ ಅಲ್ಲ, ನೌನ್ಗಳು ಕೂಡ. ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ಎಲ್ಲಿ ಪೊಸಿಷನ್ ಮಾಡಬೇಕು ನೌನ್ನ ಲಾಸ್ಟ್ ಕ್ಲಾಸ್ನಲ್ಲಿ ನಾನು ಡೀಟೇಲಾಗಿ ಹೇಳಿದ್ದೀನಿ ಅದನ್ನು. ವಿ ಕಾಂಟ್ ಪಾರ್ಕ್ ಹಿಯರ್, ಗೊತ್ತಲ್ಲ, ನಾವಿಲ್ಲಿ ಪಾರ್ಕ್ ಮಾಡೋಂಗಿಲ್ಲ. ಪಾರ್ಕಿಂಗ್ ಈಸ್ ನಾಟ್ ಅಲೌಡ್ ಹಿಯರ್. ನೋಡಿ, ವಾಟ್ ಈಸ್ ನಾಟ್ ಅಲೌಡ್? ಪಾರ್ಕಿಂಗ್ ಈಸ್ ನಾಟ್ ಅಲೌಡ್. ಈಸ್ ಹಿಂದೆ ಬರ್ತಾ ಇದೆ ಅಲ್ವಾ, ಸೊ ಅದು ನೌನ್ ಫಾರ್ಮ್ ಆಗಿದೆ. ವೇರ್ ಡಿಡ್ ಯು ಪಾರ್ಕ್ ಯುವರ್ ಕಾರ್? ವೇರ್ ಇಸ್ ದ ಪಾರ್ಕಿಂಗ್? ಐ ಕೇಮ್ ಹಿಯರ್ ಟು ವಿನ್. ವಿನ್ನಿಂಗ್ ಇಸ್ ಮೈ ಹ್ಯಾಬಿಟ್. ವಿನ್ನಿಂಗ್ ಇಸ್ ಮೈ ಹ್ಯಾಬಿಟ್. ನೋಡಿ, ನೌನ್ ಆಗಿ ಯೂಸ್ ಆಗ್ತಿದೆಯಾ ಅದು? ವಿನ್ ಇಸ್ ಮೈ ಹ್ಯಾಬಿಟ್ ಅನ್ನಲ್ಲ, ರೈಟ್? ವರ್ಬ್ನ ಯೂಸ್ ಮಾಡ್ಕೊಳಕ್ಕಾಗಲ್ಲ ಆ ಥರ. ಸೊ ಅದಕ್ಕೆ ಆ ಲಿಸ್ಟ್ನ ನೀವು 1-2-3 ಸರಿ ಓದಿ, ಆಗಾಗ ಓದ್ತಾ ಇರಿ PDF ಫೈಲ್ನಲ್ಲಿ, ನಿಮಗೆ ಗೊತ್ತಾಗುತ್ತೆ. ದ ಪ್ಲೇನ್ ಲ್ಯಾಂಡೆಡ್ ವಿತ್ ಡಿಫಿಕಲ್ಟಿ. ಅಂದರೆ ಪ್ಲೇನ್ ಲ್ಯಾಂಡ್ ಆಯಿತು ತುಂಬ ಡಿಫಿಕಲ್ಟಿಯಿಂದ. ಲ್ಯಾಂಡೆಡ್ ಅಂದರೆ ಪಾಸ್ಟ್ ಫಾರ್ಮ್. ದ ಲ್ಯಾಂಡಿಂಗ್ ವಾಸ್ ನಾಟ್ ಈಸಿ. ದ ಲ್ಯಾಂಡಿಂಗ್ ಅಂದರೆ ಪ್ಲೇನ್ದು. ದ ಲ್ಯಾಂಡಿಂಗ್ ವಾಸ್ ನಾಟ್ ಈಸಿ. ಲ್ಯಾಂಡಿಂಗ್ ಈಸಿ ಆಗಿರಲಿಲ್ಲ, ಅಂದರೆ ತುಂಬ ಕಷ್ಟ ಆಯಿತು. ಅದನ್ನೇ ನಾನು ಈ ಥರನೂ ಹೇಳ್ತಾ ಇದ್ದೀನಿ, ರೈಟ್? ಸೊ ಇಲ್ಲಿ ಲ್ಯಾಂಡಿಂಗ್ ಅನ್ನೋದು ನೌನ್ ಫಾರ್ಮಲ್ಲಿ ಯೂಸ್ ಆಗ್ತಿದೆ, ಅಂದರೆ ಅದ್ರ ಬಗ್ಗೆ ನಾನು ಏನೋ ಹೇಳ್ತಾ ಇದ್ದೀನಿ ವಿಷಯ. ವಿ ಆರ್ ರೆಡಿ ಟು ಟ್ರಾವೆಲ್ ಹೇಳ್ಬೋದಲ್ಲ. ಟು ಮುಂದೆ ಬರ್ತಾ ಇರೋದು ಯಾವಾಗಲೂ ವರ್ಬ್ ಆಗಿರುತ್ತೆ, ಈ ಥರ ಬೇಸ್ ಫಾರ್ಮ್ನಲ್ಲಿದ್ದರೆ. ಟ್ರಾವೆಲಿಂಗ್ ಗಿವ್ಸ್ ಅಸ್ ನ್ಯೂ ಎಕ್ಸ್ಪೀರಿಯನ್ಸಸ್. ನೋಡಿ, ಟ್ರಾವೆಲಿಂಗ್ ಗಿವ್ಸ್, ನೋಡಿ ಎಸ್ ಫಾರ್ಮ್ ಬಂತು ಅಂದರೆ ಅದು ನೌನ್, ಸಿಂಗ್ಯುಲರ್ ನೌನ್, ಟ್ರಾವೆಲಿಂಗ್ ಅನ್ನೋದು, ರೈಟ್? ಟ್ರಾವೆಲಿಂಗ್ ಗಿವ್ಸ್ ವಾಟ್? ಇಟ್ ಗಿವ್ಸ್ ಅಸ್ ನ್ಯೂ ಎಕ್ಸ್ಪೀರಿಯನ್ಸಸ್. ನೋಡಿ, ಈ ಥರ ರೀಡಿಂಗ್, ಕುಕಿಂಗ್, ಡ್ರೈವಿಂಗ್ ನೌನ್ ಫಾರ್ಮಲ್ಲಿ ಯೂಸ್ ಮಾಡ್ಕೋಬೋದು. ಡು ಯು ಬೋತ್ ಕುಕ್ ಆ್ಯಂಡ್ ಸ್ಟಿಚ್? ಅಂದರೆ ನೀನು ಕುಕ್ ಆ್ಯಂಡ್ ಸ್ಟಿಚ್ ಎರಡನ್ನೂ ಮಾಡ್ತೀಯಾ? ಅಂದರೆ ಅಡುಗೆ ಮಾಡೋದು, ಸ್ಟಿಚಿಂಗ್ ಮಾಡೋದು ಎರಡನ್ನೂ ಮಾಡ್ತೀಯಾ ಅಂತ ಕೇಳ್ತಾ ಇದೆ. ಇಲ್ಲಿ ಎರಡು ವರ್ಬ್ಸ್, ಐ ಲೈಕ್ ಕುಕಿಂಗ್ ಆ್ಯಂಡ್ ಸ್ಟಿಚಿಂಗ್. ನೋಡಿ, ಇಲ್ಲಿದು ನೌನ್ ಫಾರ್ಮ್ಸ್. ಐ ಲೈಕ್ ಕುಕಿಂಗ್, ಐ ಲೈಕ್ ಸ್ಟಿಚಿಂಗ್.
ಹಿ ಡಿಂಟ್ ಅಂಡರ್ಸ್ಟ್ಯಾಂಡ್ ಅ ವರ್ಡ್ ದಟ್ ಐ ಸೆಡ್. ದಟ್ನ ಡ್ರಾಪ್ ಮಾಡ್ಬೋದು. ಹಿ ಡಿಂಟ್ ಅಂಡರ್ಸ್ಟ್ಯಾಂಡ್ ಅ ವರ್ಡ್ ಐ ಸೆಡ್ ಅಂದರೆ ನಾ ಹೇಳಿದ ಒಂದು ವರ್ಡ್ ಕೂಡ ಅವ್ನಿಗೆ ಅರ್ಥ ಆಗಲಿಲ್ಲ. ಹಿ ಡಿಡೆಂಟ್ ಅಂಡರ್ಸ್ಟ್ಯಾಂಡ್, ಇಲ್ಲಿ ಅದು ವರ್ಬ್ ಆಯಿತು. ಐ ಡೋಂಟ್ ಹ್ಯಾವ್ ಮಚ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಪಾಲಿಟಿಕ್ಸ್ ಅಂದರೆ ನನಗೆ ಅಷ್ಟೊಂದು ತಿಳುವಳಿಕೆ ಇಲ್ಲ. ಯಾವುದ್ರ ಬಗ್ಗೆ? ಆಫ್ ಪಾಲಿಟಿಕ್ಸ್. ರೈಟ್? ಇಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ನೌನ್ ಫಾರ್ಮಲ್ಲಿದೆ, ಅಂದರೆ ಅದರ ನಾಲೆಜ್ ಇಲ್ಲ ನನಗೆ ಅಂತ ನಾವು ಈ ಥರನೂ ಹೇಳ್ಬೋದು. ಸೊ ಗೊತ್ತಾಯ್ತಲ್ಲ, ING ಫಾರ್ಮ್ನ ನೌನ್ ಆಗಿನೂ ಕೂಡ ಯೂಸ್ ಮಾಡ್ಕೋಬೋದು ಈ ಥರ. ಆ್ಯಂಡ್ ನೆಕ್ಸ್ಟ್, ಸೊ ಇಂಗ್ಲೀಷ್ನಲ್ಲಿ ಕೆಲವು ವರ್ಬ್ಸ್ ಆ್ಯಂಡ್ ನೌನ್ಸು ಸ್ಪೆಲ್ಲಿಂಗ್ ಸೇಮ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಆನ್ಸರ್. ಆನ್ಸರ್ನ ನೌನ್ ಆಗೂ ಯೂಸ್ ಮಾಡ್ಕೊಳ್ಳಿ, ವರ್ಬ್ ಆಗೂ ಯೂಸ್ ಮಾಡ್ಕೊಳ್ಳಿ ಸಿಚುವೇಶನ್ ಪ್ರಕಾರ. ಕೇಳಿದ್ರಲ್ಲ, ಗಿವ್ ಮಿ ದಿ ಆನ್ಸರ್, ದಿಸ್ ಆನ್ಸರ್ ಇಸ್ ರಾಂಗ್. ಅದೇ ಥರ ಬ್ರಷ್, ಕಾಲ್, ಕ್ಯಾಶ್, ಚೇಂಜ್, ಚಾರ್ಜ್, ಚಾಟ್, ಚೆಕ್, ಸರ್ಕಲ್, ಕುಕ್. ಸೊ ಇವೆಲ್ಲ ಎರಡೂ ರೀತಿ ವರ್ಕ್ ಆಗುತ್ತೆ. ಸೊ ಅದೇ ಥರ ನಾನು ಇಲ್ಲಿ ತುಂಬ ಲಿಸ್ಟ್ ಕೊಡ್ತಾ ಇದ್ದೀನಿ ನೋಡಿ. ಸೊ ಆಮೇಲೆ ಇವನ್ನೆಲ್ಲ ಲಿಸ್ಟ್ ನೀವು ಬರ್ಕೊಳ್ಳಿ. ರೈಟ್? ಎಕ್ಸಾಂಪಲ್ನಲ್ಲಿ ತೋರಿಸ್ತೀನಿ ನೋಡಿ. ಈಗ ಹಿ ಕ್ಯಾನ್ ರನ್ ರಿಯಲಿ ಫಾಸ್ಟ್. ವರ್ಬ್ ಆಯಿತು. ಐ ಗೋ ಫಾರ್ ಅ ರನ್ ಎವ್ರಿ ಮಾರ್ನಿಂಗ್. ಇಲ್ಲಿ ಇದು ನೌನ್ ಆಯಿತು. ಐ ಗೋ ಫಾರ್ ಅ ರನ್, ನೋಡಿ ಅ ರನ್ ಬಂತು ಅಂದರೆ ಅರ್ಥ ನಾನು ಡೈಲಿ ರನ್ನಿಂಗ್ ಮಾಡ್ತೀನಿ ಅಂತಾನೆ. ಅಂದರೆ ನಾವು ಇಂಡೈರೆಕ್ಟಾಗಿ ಹೇಳ್ತಾ ಇದ್ದೀವಿ, ಡೈರೆಕ್ಟಾಗಿ ಹೇಳ್ತಿಲ್ಲ ನಾ ಐ ರನ್ ಅಂತ. ಅಂದರೆ ನಾನು ಓಡ್ತೀನಿ ಅಂದರೆ ಅದು ಲಿಟ್ರಲ್ ಆಗುತ್ತೆ. ಯಾಕೆ ಓಡ್ತೀಯಾ? ಐ ಗೋ ಫಾರ್ ಅ ರನ್ ಅಂತ ನಾವು ಹೇಳ್ಬೋದು ಅದನ್ನು. ಅದೇ ಥರ ನೋಡಿ, ಡಿಡ್ ಯು ಆನ್ಸರ್ ಆಲ್ ದ ಕ್ವೆಶ್ಚನ್ಸ್? ಡಿಡ್ ಯು ಆನ್ಸರ್, ನೀನು ಆನ್ಸರ್ ಮಾಡಿದ್ಯಾ ಅಂದರೆ ನೌನ್ ಫಾರ್ಮಲ್ಲಿ 2 ಆನ್ಸರ್ಸ್ ವರ್ ರಾಂಗ್, 2 ಆನ್ಸರ್ಸ್ ರಾಂಗ್ ಆಗಿದ್ವು. ಕ್ಯಾನ್ ಐ ಲುಕ್ ಅಟ್ ಯುವರ್ ಪಿಕ್ಚರ್ಸ್? ನಿನ್ನ ಪಿಕ್ಚರ್ಸ್ನ ನಾನು ನೋಡ್ಬೋದಾ? ಐ ಲೈಕ್ ದ ಲುಕ್ ಆಫ್ ದಿಸ್ ಫೋನ್. ಈ ಫೋನ್ನ ಲುಕ್ ನನಗಿಷ್ಟ ಆಯಿತು. ಐ ಲೈಕ್ ದ ಲುಕ್. ಸೊ ಮತ್ತೆ ನಾನು ಇಲ್ಲಿ ಹೇಳ್ತಿಲ್ಲ ನೌನ್ನ ಎಲ್ಲಿ ಪೊಸಿಷನ್ ಮಾಡಬೇಕು, ಒಂದು ಸೆಂಟೆನ್ಸ್ನಲ್ಲಿ ಎಲ್ಲಿ ಹಾಕಬೇಕು, ನಾನು ಲಾಸ್ಟ್ ಕ್ಲಾಸ್ನಲ್ಲಿ ಹೇಳ್ಕೊಟ್ಟಿದ್ದೀನಿ ಅಲ್ವಾ. ಸೊ ಡೈರೆಕ್ಟಾಗಿ ನಾನು ಎಕ್ಸಾಂಪಲ್ಸ್ ಹೇಳ್ತೀನಿ ಇವತ್ತು. ವಿ ಡೋಂಟ್ ವರ್ಕ್ ಆನ್ ಸಂಡೇಸ್. ನಾವು ಸಂಡೇಸ್ ವರ್ಕ್ ಮಾಡಲ್ಲ. ಇಲ್ಲಿ ವರ್ಕ್ ಅನ್ನೋದು ಕೆಲಸ ಮಾಡೋದು. ಬಟ್ ಇಲ್ಲಿ ನೋಡಿ, ಐ ವಿಲ್ ಬಿ ಅಟ್ ವರ್ಕ್ ದಿಸ್ ಸಂಡೇ. ನಾನು ಈ ಸಂಡೇ ಕೆಲಸದಲ್ಲಿರ್ತೀನಿ. ಸೊ ಅಟ್ ವರ್ಕ್ ಅಂದರೆ ಒಂದು ನೌನ್ ಆಯಿತು, ಅಂದರೆ ವರ್ಕ್ ಪ್ಲೇಸ್. ಸೀಮಾ ವಾಂಟೆಡ್ ಟು ಟಾಕ್ ಟು ಯು. ವಿ ಹ್ಯಾಡ್ ಅ ಟಾಕ್ ಎಸ್ಟರ್ಡೇ. ವಿ ಹ್ಯಾಡ್ ಅ ಟಾಕ್ ಅಂದರೆ ನಾವು ಮಾತುಕತೆ ಮಾಡಿದ್ವಿ, ನಾವು ಮಾತಾಡಿದ್ವಿ ಅಂತಾನೆ. ನಾವು ಕೊಟ್ಟಿರೋ ವರ್ಡ್ಸ್ನ ಮಾತ್ರ ನೀವು ಯೂಸ್ ಮಾಡ್ಕೊಳ್ಳಿ. ನಾನು ಆಗಲೇ ಲಿಸ್ಟ್ನಲ್ಲಿ ಏನು ತೋರಿಸಿದ್ನೋ ಅವು ತುಂಬ ಕಾಮನ್. ಅದರಿಂದ ನೀವು ನಿಮ್ಮ ಎಕ್ಸಾಂಪಲ್ಸ್ ಮಾಡಿ, ಕೆಳಗಡೆ ಕಾಮೆಂಟ್ ಕೂಡ ಮಾಡಿ, ನಾನು ಚೆಕ್ ಮಾಡ್ತೀನಿ. ಐ ಕಾಂಟ್ ವಾಕ್ ಆನ್ ದೀಸ್ ಶೂಸ್ ಅಂದರೆ ಈ ಶೂಸ್ ಹಾಕ್ಕೊಂಡಂಗೆ ಓಡಾಡೋಕ್ಕಾಗಲ್ಲ. ಲೆಟ್ಸ್ ಗೋ ಫಾರ್ ಅ ವಾಕ್. ವಾಕ್ಗೆ ಹೋಗೋಣ. ವಿ ಕಾಂಟ್ ಚೇಂಜ್ ಅವರ್ ಪ್ಲಾನ್ಸ್ ನಾವ್. ದೇರ್ ಇಸ್ ಅ ಚೇಂಜ್ ಇನ್ ಅವರ್ ಪ್ಲಾನ್. ದೇರ್ ಇಸ್ ಅ ಚೇಂಜ್. ನೋಡಿ ಹೇಗೆ ಅದು ನೌನ್ ಫಾರ್ಮ್ ಆಯ್ತು. ಪಾಲಿಟಿಕ್ಸ್ ಡಸಂಟ್ ಇಂಟ್ರೆಸ್ಟ್ ಹಿಮ್ ಮಚ್. ಪಾಲಿಟಿಕ್ಸ್ ಅವನಲ್ಲಿ ಅಷ್ಟೊಂದು ಇಂಟ್ರೆಸ್ಟ್ ಹುಟ್ಟಿಸಲ್ಲ, ಅವನಿಗೆ ಅದಷ್ಟು ಇಂಟ್ರೆಸ್ಟಿಂಗ್ ಆಗಿಲ್ಲ. ಇಲ್ಲಿ ಇಂಟ್ರೆಸ್ಟ್ ಅನ್ನೋದು ವರ್ಬ್. ಇಟ್ ಡಸಂಟ್ ಇಂಟ್ರೆಸ್ಟ್ ಹಿಮ್. ರೈಟ್? ವಾಟ್ ಆರ್ ಯುವರ್ ಇಂಟ್ರೆಸ್ಟ್ಸ್ ಕೇಳ್ತಾ ಇದ್ದೀನಿ. ಅಂದರೆ ನಿನ್ನ ಹಾಬೀಸ್ ಏನು, ನೀನೇನು ಮಾಡೋದಕ್ಕೆ ಇಷ್ಟಪಡ್ತಿರ್ತೀಯ? ವಾಟ್ ಆರ್ ಯುವರ್ ಇಂಟ್ರೆಸ್ಟ್ಸ್? ಈ ಥರನೂ ಯೂಸ್ ಮಾಡ್ಕೋಬೋದು. ನೆಕ್ಸ್ಟ್, ಹೂ ನೇಮ್ಡ್ ಇಂಡಿಯಾ. ನೇಮ್ ಅನ್ನೋ ಒಂದು ವರ್ಡ್ನ ವರ್ಬ್ ಆಗಿ ಯೂಸ್ ಮಾಡ್ಕೊಂಡಿದ್ದೀವಿ. ಅಂದರೆ ಇಂಡಿಯಾಗೆ ಯಾರು ಹೆಸರಿಟ್ರು? ಹೂ ನೇಮ್ಡ್ ಇಂಡಿಯಾ. ಇದೇ ಥರ ನೀವು ಕೇಳ್ಬೋದು, ಹೂ ನೇಮ್ಡ್ ಯು, ಹೂ ನೇಮ್ಡ್ ಯು, ಹೂ ನೇಮ್ಡ್ ಕಿರಣ್, ಹೂ ನೇಮ್ಡ್ ಯುವರ್ ಸಿಸ್ಟರ್ ಅಂತ. ಅಂದರೆ ಅವರಿಗೆ ಯಾರು ಹೆಸರಿಟ್ರು ಅಂತ ಕೇಳು. ಸೊ ಇಲ್ಲಿ ನೇಮ್ ಅನ್ನೋದು ವರ್ಬ್ ಆಗಿದೆ. ಅದೇ ಥರ ನೇಮ್ ಎನಿ 3 ರಿವರ್ಸ್ ಆಫ್ ಕರ್ನಾಟಕ. ನೇಮ್ ಅಂದರೆ ಹೆಸರಿಸು, ಎನಿ 3 ರಿವರ್ಸ್ ಆಫ್ ಕರ್ನಾಟಕ ಈ ಥರ ಹೇಳ್ತೀವಿ. ಆ್ಯಂಡ್ ನೇಮ್ ನಾರ್ಮಲ್ ಆಗಿ ಯೂಸ್ ಮಾಡೋದು ನಿಮ್ಗೆ ಗೊತ್ತಿದೆ, ಐ ಫರ್ಗಾಟನ್ ಹಿಸ್ ನೇಮ್. ಸೊ ಎಲ್ಲ ಸೆಂಟೆನ್ಸ್ಗಳಲ್ಲೂ ಹೈಲೈಟ್ ಮಾಡಿರೋಂಥ ವರ್ಡ್ಸ್ ನೋಡಿ, ಲೆಫ್ಟ್ನಲ್ಲಿರೋದೆಲ್ಲ ವರ್ಬ್ ಫಾರ್ಮ್, ರೈಟ್ನಲ್ಲಿರೋದೆಲ್ಲ ನೌನ್ ಫಾರ್ಮ್. ಅದೇ ಥರ ನೋಡಿ, ದೇ ಓನ್ಲಿ ಡಿಸ್ಕೌಂಟೆಡ್ 50 rupees. ಈಸ್ ದೇರ್ ಅ ಡಿಸ್ಕೌಂಟ್ ಆನ್ ದಿಸ್? ನಂಬರ್ ಆಫ್ ಸ್ಟೂಡೆಂಟ್ಸ್ ಆರ್ ಇನ್ಕ್ರೀಸಿಂಗ್. ಹೆಚ್ಚಾಗ್ತಾ ಇದ್ದಾರೆ. ದೇರ್ ಇಸ್ ಅನ್ ಇನ್ಕ್ರೀಸ್ ಇನ್ ದ ನಂಬರ್. ಇಂಡಿಯಾ ನೀಡ್ಸ್ ಟು ಎಕ್ಸ್ಪೋರ್ಟ್ ಮೋರ್. ಇಂಡಿಯಾ ಇನ್ನೂ ಹೆಚ್ಚು ಎಕ್ಸ್ಪೋರ್ಟ್ ಮಾಡೋ ಅವಶ್ಯಕತೆ ಇದೆ. ಎಕ್ಸ್ಪೋರ್ಟ್ ಮಾಡು ಇಲ್ಲಿ. ವಾಟ್ ಆರ್ ಇಂಡಿಯಾಸ್ ಬಿಗ್ಗೆಸ್ಟ್ ಎಕ್ಸ್ಪೋರ್ಟ್ಸ್? ಅಂದರೆ ಎಕ್ಸ್ಪೋರ್ಟ್ ಆಗುವಂತಹ ಸರಕುಗಳು. ಎಕ್ಸ್ಪೋರ್ಟ್ ಅಂದ್ರೇನೆ ಆ ವಸ್ತುಗಳಿಗೆ, ಸಾಮಾನುಗಳಿಗೇನೆ ನಾವು ಎಕ್ಸ್ಪೋರ್ಟ್ ಅಂತೀವಿ, ಅಂದರೆ ರಫ್ತಾಗುವ ಸಾಮಾನುಗಳು. ರೈಟ್? ದೇ ರೀಫಂಡೆಡ್ ಮೈ ಮನಿ. ಅವ್ರು ನನಗೆ ರೀಫಂಡ್ ಮಾಡಿದ್ರು. ವೆನ್ ಡು ಐ ಗೆಟ್ ಮೈ ರೀಫಂಡ್? ನೋಡಿ, ಗೆಟ್ ಮೈ ರೀಫಂಡ್. ಡೋಂಟ್ ಇನ್ಸಲ್ಟ್ ಹಿಮ್ ಲೈಕ್ ದಿಸ್. ಐ ಡಿಡ್ಂಟ್ ಟೇಕ್ ಹಿಸ್ ಇನ್ಸಲ್ಟ್. ನಾನು ಅವನ ಇನ್ಸಲ್ಟ್ನ ತಗೊಳ್ಳಿಲ್ಲ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತೀವಿ. ಅಂದರೆ ನನಗೇನದು ಅಫೆಕ್ಟ್ ಆಗಲಿಲ್ಲ
ಅವ್ನು ನನಗೆ ಎಷ್ಟು ಇನ್ಸಲ್ಟ್ ಮಾಡಿದ್ರು. ಐ ಡಿಂಟ್ ಟೇಕ್ ಹಿಸ್ ಇನ್ಸಲ್ಟ್. ಸ್ಟೂಡೆಂಟ್ಸ್ ಆರ್ ಪ್ರೊಟೆಸ್ಟಿಂಗ್ ಅಗೇನ್ ಟುಡೇ. ದೇರ್ ಇಸ್ ಅ ಸ್ಟೂಡೆಂಟ್ ಪ್ರೊಟೆಸ್ಟ್ ಟುಡೇ. ಸ್ಟೂಡೆಂಟ್ಸ್ ಪ್ರೊಟೆಸ್ಟ್ ಅನ್ನಲ್ಲ, ಸ್ಟೂಡೆಂಟ್ ಪ್ರೊಟೆಸ್ಟ್. ಯಾವಾಗ ಎರಡು ನೌನ್ಸ್ ಜೊತೆಗೆ ಬರುತ್ತೋ ಫಸ್ಟ್ ಒನ್ ಯಾವಾಗಲೂ ಸಿಂಗ್ಯುಲರ್ ಇರುತ್ತೆ. ಇದು ನನ್ನ ಕ್ಲಾಸ್ ನಂಬರ್ 3-4ನಲ್ಲಿ ಹೇಳ್ಕೊಟ್ಟಿದ್ದೆ ಬಿಗಿನಿಂಗ್ನಲ್ಲಿ. ವಿ ಆರ್ ಅಪ್ಡೇಟಿಂಗ್ ಅವರ್ ಫೈಲ್ಸ್. ವಿ ಹ್ಯಾವ್ ಸಮ್ ಅಪ್ಡೇಟ್ಸ್ ಫಾರ್ ಯು. ದೇ ಮಿಸ್ಪ್ರಿಂಟೆಡ್ ದ ವರ್ಡ್. ಅವರು ವರ್ಡ್ನ ಮಿಸ್ಪ್ರಿಂಟ್ ಮಾಡಿದ್ದಾರೆ. ದೇರ್ ಇಸ್ ಅ ಮಿಸ್ಪ್ರಿಂಟ್ ಇನ್ ದ ಬುಕ್. ಬುಕ್ನಲ್ಲಿ ಒಂದು ಮಿಸ್ಪ್ರಿಂಟ್ ಇದೆ ನೋಡಿ. ನೀವು ಸಮ್ ಹಾಕ್ತಿದ್ದೀರಾ, ಎ ಆ್ಯನ್ ಹಾಕ್ತಾ ಇದ್ದೀರಾ ಅಂದರೆ ಅದು ನೌನೇ ಆಗಿರಬೇಕು. ದೇ ಸರ್ವೇಡ್ ಓವರ್ 1000 ಪೀಪಲ್. ಅವರು ಸರ್ವೆ ಮಾಡಿದ್ರು. ದೇ ಡಿಡ್ ಎ ಸರ್ವೆ ಟು ಫೈಂಡ್ ಔಟ್. ಈ ಥರನೂ ಹೇಳ್ಬೋದು, ದೇ ಸರ್ವೇಡ್ ಅಂತ ಡೈರೆಕ್ಟ್ ಆಗೂ ಹೇಳ್ಬೋದು. ದಿ ಸ್ಟೋರಿ ಡೀಟೇಲ್ಸ್ ದೇರ್ ರಿಯಲ್ ಸ್ಟ್ರಗಲ್. ಡೀಟೇಲ್ಸ್ ಅಂದರೆ ವಿಸ್ತಾರವಾಗಿ ಹೇಳುತ್ತೆ, ಡೀಟೇಲ್ ಆಗಿ ಹೇಳುತ್ತೆ. ಶಿ ಟೋಲ್ಡ್ ಮಿ ಎವ್ರಿ ಡೀಟೇಲ್ ಆಫ್ ಅರ್ ಟ್ರಿಪ್. ಅವಳು ಪ್ರತಿಯೊಂದು ಡೀಟೇಲ್ನ ಹೇಳಿದ್ಲು ಇಲ್ಲಿ. ರೈಟ್. ನೆಕ್ಸ್ಟ್, he rejected all the job offers. We've received hundreds of rejects this year. We've received rejects ಅಂದರೆ ರಿಜೆಕ್ಟ್ ಆಗಿರೋ ಪ್ರಾಡಕ್ಟ್ಗಳು ಅಥವಾ ರಿಜೆಕ್ಟ್ ಆಗಿರೋ ಏನೋ ವಸ್ತುಗಳು, ಅವಕ್ಕೆ ನಾವು ರಿಜೆಕ್ಟ್ಸ್ ಅಂತೀವಿ. ದೇರ್ ಆರ್ 2 ರಿಜೆಕ್ಟ್ಸ್ ಅಂದರೆ 2 ರಿಜೆಕ್ಟ್ ಆಗಿರೋ ವಸ್ತುಗಳು ಅಂತ. ಅದು ಅಂಡರ್ಸ್ಟುಡ್. ಡೋಂಟ್ ಅಪ್ಸೆಟ್ ದೋಸ್ ಲಿಟಲ್ ಕಿಡ್ಸ್. ಅವ್ರನ್ನ ಅಪ್ಸೆಟ್ ಮಾಡಬೇಡ. ದಿಸ್ ವಿಲ್ ಕಾಸ್ ವರಿ ಅಂಡ್ ಅಪ್ಸೆಟ್. ದಿಸ್ ವಿಲ್ ಕಾಸ್ ಅಂದ್ರೇನೆ ಉಂಟು ಮಾಡುತ್ತದೆ. ಏನು ಉಂಟು ಮಾಡುತ್ತದೆ? ಅಪ್ಸೆಟ್ನ. ಹಿ ಈಸ್ ಕಾಂಟೆಸ್ಟಿಂಗ್ ದಿ ಎಲೆಕ್ಷನ್ ನೆಕ್ಸ್ಟ್ ವೀಕ್. ಅವನು ಎಲೆಕ್ಷನಲ್ಲಿ ಕಾಂಟೆಸ್ಟ್ ಮಾಡ್ತಾ ಇದ್ದಾನೆ. ಇನ್ ದ ಎಲೆಕ್ಷನ್ ಅನ್ಬಾರ್ದು, ಡೈರೆಕ್ಟ್ಲಿ ಹೇಳಿ ಕಾಂಟೆಸ್ಟಿಂಗ್ ದಿ ಎಲೆಕ್ಷನ್. ಶಿ ಹಸ್ ವನ್ ಅ ಲಾಟ್ ಆಫ್ ಬ್ಯೂಟಿ ಕಾಂಟೆಸ್ಟ್ ನೋಡಿ. ಶಿ ಅಪ್ರೋಚ್ ಹಿಮ್ ವಿತ್ ಅ ಸ್ಮೈಲ್ ಅಂದ್ರೆ ಹತ್ರ ಹೋಗಿ ಮೀಟ್ ಆಗೋದು. ದೇ ಹವ್ ಟೇಕನ್ ಅ ಕಾಶಿಯಸ್ ಅಪ್ರೋಚ್. ಟೇಕ್ ಎನ್ ಅಪ್ರೋಚ್ ಅಂದ್ರೆ ಅರ್ಥ ಒಂದು ವಿಷಯನ, ಒಂದು ಮ್ಯಾಟರ್ನ ಅಥವಾ ಒಂದು ಪ್ರಾಬ್ಲಮ್ನ ಡೀಲ್ ಮಾಡೋದು. ಹೇಗೆ ಡೀಲ್ ಮಾಡ್ತಾರೆ, ಹೇಗೆ ಅಪ್ರೋಚ್ ಆಗ್ತಾರೆ ಅನ್ನೋದನ್ನ ಈ ಥರ ಹೇಳ್ಬೋದು. ದೇವ್ ಟೇಕನ್ ಅ ಕಾಶಿಯಸ್ ಅಪ್ರೋಚ್ ಅಂದರೆ ಅವರ ತುಂಬ ಕಾಶಿಯಸ್ ಆಗಿ, ತುಂಬ ಹುಷಾರಾಗಿ ಅದನ್ನು ಡೀಲ್ ಮಾಡಿದ್ರು. ಅದನ್ನು ನಾನು ಈ ಥರ ಹೇಳ್ತೀನಿ, ಟೇಕನ್ ಅ ಕಾಶಿಯಸ್ ಅಪ್ರೋಚ್. ರೈಟ್. ದ ಫೈನಲ್ ಎಕ್ಸಾಮ್ಸ್ ಆರ್ ಅಪ್ರೋಚಿಂಗ್ ಅಂದರೆ ಹತ್ರ ಬರ್ತಾ ಇದೆ. ದಿಸ್ ಅಪ್ರೋಚ್ ಇಸ್ಂಟ್ ವೆರಿ ಸೆನ್ಸಿಬಲ್. ಇಲ್ಲಿ ಅಪ್ರೋಚ್ ಅಂದ್ರೆ ಏನು ಹೇಳಿದೀನಿ? ಡೀಲ್ ಮಾಡೋದು ಅಂತ ಹೇಳಿದೀನಿ ಅಲ್ವಾ. ಈ ಅಪ್ರೋಚ್ ನಾವೇನು ಡೀಲ್ ಮಾಡ್ತಾ ಇದ್ದೀವಿ ಅದೇನು ಅಷ್ಟು ಸೆನ್ಸಿಬಲ್ ಆಗಿಲ್ಲ. ಅಂದ್ರೆ ಇಟ್ಸ್ ಮೀನಿಂಗ್ಲೆಸ್, ಇಟ್ ಡಸಂಟ್ ಮೇಕ್ ಎನಿ ಸೆನ್ಸ್ ಅಂತ. ಐ ವಾಸ್ ಅಫ್ರೇಡ್ ಟು ಅಪ್ರೋಚ್ ದೆಮ್ ಅಬೌಟ್ ದಿಸ್ ಮ್ಯಾಟರ್. ಐ ವಾಸ್ ಅಫ್ರೇಡ್ ಟು ಅಪ್ರೋಚ್ ಅಂದ್ರೆ ಅವ್ರ ಹತ್ರ ಹೋಗಿ ನಾನು ಡಿಸ್ಕಸ್ ಮಾಡೋದಕ್ಕೆ ಹೆದರಿದ್ದೆ ಈ ಮ್ಯಾಟರ್ ಬಗ್ಗೆ. ರೈಟ್. ಗೊತ್ತಾಗ್ತಿದೆಲ್ಲ? ಕನ್ಫ್ಯೂಷನ್ ಇದ್ರೆ ಇನ್ನೊಂದ್ಸರಿ ನೋಡಿ. ಅಂಡ್ ಮುಂದೆ ಇನ್ನೊಂದು ವಿಡಿಯೋ ಬರುತ್ತೆ, ಅದನ್ನ ಕೂಡ ನೋಡಿ. ಅಲ್ಲಿ ನಾನು ವರ್ಬ್, ನೌನ್ ಅಂಡ್ ಅಡ್ಜೆಕ್ಟಿವ್ಗಳನ್ನ ಕೂಡ ತಗೊಂಡಿದ್ದೀನಿ. ಸಿಮಿಲರ್ ಸ್ಪೆಲ್ಲಿಂಗ್ ಇರುತ್ತೆ, ಅದರ ಡಿಫರೆನ್ಸ್ನ ನಾನು ಹೇಳ್ಕೊಡ್ತಾ ಇದ್ದೀನಿ. ಆ್ಯಂಡ್ ಕೆಳಗಡೆ ನಾನು ಈ ಲಿಸ್ಟ್ನ ಲಿಂಕ್ ಕೊಟ್ಟಿರ್ತೀನಿ PDF ಫೈಲ್ದು, ಅದನ್ನು ಕೂಡ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಈ ವಿಡಿಯೋ ಯೂಸ್ಫುಲ್ ಅನಿಸಿದರೆ ಲೈಕ್ ಮಾಡಿ ಆ್ಯಂಡ್ ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.